ಇವತ್ತು ದ್ವಿತೀಯ ಪಿಯುಸಿ ಫಲಿತಾಂಶ ಇನ್ನೇನು ಪ್ರಕಟವಾಗುತ್ತೆ. ಈಗಾಗಲೇ ಇಲಾಖೆಯ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ನೋಡೋಣ. 81.15% ಇದೆ. 2023ರಲ್ಲಿ ಈ ಪ್ರಮಾಣ 74.67% ಇತ್ತು. ಈ ಬಾರಿ ಏನು ನಮ್ಮ ಫಲಿತಾಂಶ ಇದೆ, ಇಟ್ ಈಸ್ ಎನ್ ಇನ್ಕ್ರೀಸ್ ಆಫ್ 6.48%. ಫಲಿತಾಂಶವನ್ನು ಕಾಲೇಜ್ಗಳಲ್ಲಿ ಇವತ್ತಿನ ದಿನ ಮಧ್ಯಾಹ್ನ 3 ಗಂಟೆ ನಂತರ ಪಡ್ಕೊಳ್ಬೋದಾಗಿದೆ ಮತ್ತು 11 ಗಂಟೆ ನಂತರ carresults.nic.in ನಲ್ಲಿ ಕೂಡ ಇದು ಆನ್ಲೈನ್ ನಮ್ಮ ರಿಸಲ್ಟ್ಸು ಅವೈಲಬಲ್ ಆಗೋದಿದೆ. 2024ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 2ಅನ್ನು ನಾವು ದಿನಾಂಕ 29/4/2024ರಿಂದ 16/5/2024ರವರೆಗೆ ನಡೆಸ್ತಾ ಇದ್ದೀವಿ. ಅದರ ಟೈಮ್ ಟೇಬಲನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ಮತ್ತು ಇದನ್ನು ನಮ್ಮ ಇಲಾಖಾ ವೆಬ್ಸೈಟ್ನಲ್ಲಿಯೂ ಕೂಡ ನಾವು ಪಬ್ಲಿಷ್ ಮಾಡ್ತೀವಿ. ವಿದ್ಯಾರ್ಥಿಗಳ ಪ್ರಕಾರದ ಫಲಿತಾಂಶದ ಅಂಕಿಅಂಶಗಳನ್ನ ಹೇಳೋದಾದರೆ, ಹೊಸಬರು ಅಂದರೆ ಫ್ರೆಷರ್ಸ್ ವಿದ್ಯಾರ್ಥಿಗಳು ಹಾಜರಾದವರು 6,22,819. ಇದರಲ್ಲಿ 5,26,858 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಇದರ ಫಲಿತಾಂಶದ ಶೇಕಡಾವಾರು ಉತ್ತೀರ್ಣ ಪ್ರಮಾಣ 84.59% ಇದೆ. ಪುನರಾವರ್ತಿತ ವಿದ್ಯಾರ್ಥಿಗಳು 36,007 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 15,116 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಇದರ ಶೇಕಡಾವಾರು ಉತ್ತೀರ್ಣ ಪ್ರಮಾಣ 41.98% ಇದೆ. ಖಾಸಗಿ ಅಭ್ಯರ್ಥಿಗಳು 22,253 ಇತ್ತು. ಅದರಲ್ಲಿ ತೇರ್ಗಡೆಯಾದವರು 10,716. ಇಲ್ಲಿ ಉತ್ತೀರ್ಣತೆ ಪ್ರಮಾಣ 48.16. ಒಟ್ಟಾರೆ ಹಾಜರಾದವರು 6,81,079. ಇದರಲ್ಲಿ ತೇರ್ಗಡೆಯಾದವರು 5,52,690. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 81.15%. ಇನ್ನು ಸಂಯೋಜನೆವಾರು ಫಲಿತಾಂಶ ಹೇಳೋದಾದರೆ, ಕಲಾ ವಿಭಾಗದಲ್ಲಿ 1,87,891 ಸ್ಟೂಡೆಂಟ್ಸ್ ಹಾಜರಾಗಿದ್ದರು. ಅದರಲ್ಲಿ ಉತ್ತೀರ್ಣ ಆಗಿರೋದು 1,28,448, 68.36%. ವಾಣಿಜ್ಯ ವಿಭಾಗದಲ್ಲಿ 2,15,357 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ಅದರಲ್ಲಿ ಉತ್ತೀರ್ಣ ಆಗಿರೋರು 1,74,315, 80.94% ಉತ್ತೀರ್ಣತಾ ಪ್ರಮಾಣ ಶೇಕಡ. ವಿಜ್ಞಾನ ವಿಷಯದಲ್ಲಿ ವಿಜ್ಞಾನ ಸಂಯೋಜನೆಯಲ್ಲಿ 2,77,831 ಮಕ್ಕಳು ಹಾಜರಾಗಿದ್ದರು ವಿದ್ಯಾರ್ಥಿಗಳು. ಅದರಲ್ಲಿ ಉತ್ತೀರ್ಣರಾದವರು 2,49,927. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 89.96 ಇದೆ. ಒಟ್ಟು ಈಗಾಗಲೇ ನಾನು ಹೇಳಿರೋ ರೀತಿಯಲ್ಲಿ 81.15% ನಮ್ಮದು ಫಲಿತಾಂಶದ ಪ್ರಮಾಣ ಇದೆ. ಇನ್ನು ಲಿಂಗವಾರು ಫಲಿತಾಂಶ ಹೇಳೋದಾದರೆ, ಈ ವರ್ಷ ಬಾಲಕರು 3,21,467 ಬಾಲಕರು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾಗಿರೋದು 2,47,478. ಶೇಕಡಾವಾರು ಉತ್ತೀರ್ಣ 76.98. ಬಾಲಕಿಯರು 3,59,612 ಬಾಲಕಿಯರು ಈ ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 3,05,212. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 84.87, 84.87 ಪಾಸ್ ಪರ್ಸೆಂಟೇಜ್ ಇದೆ. ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಫಲಿತಾಂಶವನ್ನು ಹೇಳೋದಾದರೆ, ನಗರ ಪ್ರದೇಶದಲ್ಲಿನ ವಿದ್ಯಾರ್ಥಿಗಳು 5,32,729 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 4,32,060 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 81.10. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 1,48,350. ತೇರ್ಗಡೆಯಾದವರು 1,20,630. ಶೇಕಡಾವಾರು ಉತ್ತೀರ್ಣ 81.31. ಕಲಾ ವಿಭಾಗದಲ್ಲಿ
ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಹೊಸಬರು ಮಾತ್ರ ನಾವು ಹೇಳೋದಾದರೆ, ಅಂದರೆ ಫ್ರೆಷರ್ಸ್ ಅವ್ರದ್ದು ಮಾತ್ರ ಅಂಕಿಅಂಶ ಹೇಳೋದಾದರೆ, ಕಲಾ ವಿಭಾಗದಲ್ಲಿ 1,56,436 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ಅದರಲ್ಲಿ 1,13,752 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. 72.71 ಇದು ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ಟೂಡೆಂಟ್ಸ್ ಇದೆ. ವಾಣಿಜ್ಯ ವಿಭಾಗದಲ್ಲಿ 1,95,909 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 1,66,362, 84.92% ಇದೆ. ವಿಜ್ಞಾನ ವಿಭಾಗದಲ್ಲಿ 2,70,474 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ತೇರ್ಗಡೆಯಾದವರು 2,46,744, ಶೇಕಡವಾರು 91.23. ಒಟ್ಟಾರೆ 6,22,819 ಫ್ರೆಷರ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು ಎಕ್ಸಾಮಿನೇಷನಲ್ಲಿ. ಅದರಲ್ಲಿ ತೇರ್ಗಡೆಯಾದವರು 5,26,858, ಶೇಕಡವಾರು ಉತ್ತೀರ್ಣ 84.59% ಇದೆ. ವರ್ಗವಾರು ಫಲಿತಾಂಶವನ್ನು ಹೇಳೋದಾದರೆ, ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಹಾಜರಾದವರು 1,25,552, ತೇರ್ಗಡೆಯಾದವರು 90,897, ಶೇಕಡವಾರು ಉತ್ತೀರ್ಣ 72.40. ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 45,486, ತೇರ್ಗಡೆಯಾದವರು 33,106, ಶೇಕಡವಾರು ಉತ್ತೀರ್ಣ 72.78. ಕ್ಯಾಟಗರಿ 1 ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 47,856, ತೇರ್ಗಡೆಯಾದವರು 38,779, ಶೇಕಡವಾರು ಉತ್ತೀರ್ಣ ಪ್ರಮಾಣ 81.03. 2A ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 1,47,425, ತೇರ್ಗಡೆಯಾದವರು 1,23,911, ಶೇಕಡವಾರು ಉತ್ತೀರ್ಣ 84.05%. 2B ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಹಾಜರಾದವರು 79,274, ತೇರ್ಗಡೆಯಾದವರು 63,149, ಶೇಕಡವಾರು ಉತ್ತೀರ್ಣ 79.66. 3A ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಹಾಜರಾದವರು 64,826, ತೇರ್ಗಡೆಯಾದವರು 56,780, ಶೇಕಡವಾರು ಉತ್ತೀರ್ಣ ಪ್ರಮಾಣ 87.59. 3B ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 1,06,974, ತೇರ್ಗಡೆಯಾದವರು 90,477, ಶೇಕಡವಾರು ಉತ್ತೀರ್ಣ ಪ್ರಮಾಣ 84.58. ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 63,686, ತೇರ್ಗಡೆಯಾದವರು 55,591, ಶೇಕಡವಾರು ಉತ್ತೀರ್ಣ 87.29. ಮಾಧ್ಯಮವಾರು ಫಲಿತಾಂಶ. ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದು ಹಾಜರಾದಂಥವರು 2,50,467 ವಿದ್ಯಾರ್ಥಿಗಳು. ಅದರಲ್ಲಿ ತೇರ್ಗಡೆಯಾದವರು 1,76,351, ಶೇಕಡವಾರು ಉತ್ತೀರ್ಣ 70.41. ಆಂಗ್ಲ ಮಾಧ್ಯಮದಲ್ಲಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ಹಾಜರಾದ ಸಂಖ್ಯೆ 4,30,612, ತೇರ್ಗಡೆಯಾದವರು 3,76,339, ಶೇಕಡವಾರು ಉತ್ತೀರ್ಣ 87.40. ರಾಜ್ಯದಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಉತ್ತೀರ್ಣವಾಗಿರುವ ಒಟ್ಟಾರೆ ವಿದ್ಯಾರ್ಥಿಗಳ ವಿವರ. ಡಿಸ್ಟಿಂಕ್ಷನ್ ಉನ್ನತ ಶ್ರೇಣಿಯಲ್ಲಿ 1,53,370 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಪ್ರಥಮ ದರ್ಜೆ 85% ಕಡಿಮೆ ಹಾಗೂ 60 ಅಥವಾ 60ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 2,89,733. ದ್ವಿತೀಯ ದರ್ಜೆ 60ಕ್ಕಿಂತ ಕಡಿಮೆ ಹಾಗೂ 50 ಅಥವಾ 50ಕ್ಕಿಂತ ಹೆಚ್ಚು ಅಂಕ ಪಡೆದವರು 72,098. ತೃತೀಯ ದರ್ಜೆ 50ಕ್ಕಿಂತ ಕಡಿಮೆ ಅಂಕಗಳು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ
37,489. ಒಟ್ಟು 5,52,690 ವಿದ್ಯಾರ್ಥಿಗಳು. 100ಕ್ಕೆ 100 ಅಂಕಗಳನ್ನು ಗಳಿಸಿದ ವಿವರವನ್ನು ನಾವು ನಿಮಗೆ ಆಗಲೇ ಶೇರ್ ಮಾಡಿದ್ದೀವಿ. ಜಿಲ್ಲೆಗಳ ಶೇಕಡಾವಾರು ಫಲಿತಾಂಶ, ಇದರಲ್ಲಿ ನಾವು ಫ್ರೆಶರ್ ಸ್ಟೂಡೆಂಟ್ಸ್ ಅಥವಾ ಹೊಸಬರನ್ನು ಮಾತ್ರ ಕನ್ಸಿಡರ್ ಮಾಡಿ ಈ ಒಂದು ರ್ಯಾಂಕಿಂಗನ್ನು ಕೊಟ್ಟಿರೋದು. ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 97.37% ರಿಸಲ್ಟ್ ಬಂದಿದೆ. ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ 96.80. ಮೂರನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ 94.89. ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ 92.51. ಐದನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ 92.13. ಈ ರೀತಿ ಎಲ್ಲ ಜಿಲ್ಲೆಗಳ ನಾವು ಅಂಕಿ ಅಂಶವನ್ನು ನಿಮಗೆ ಕೊಟ್ಟಿದ್ದೀವಿ. ಇನ್ನು ವಿಶೇಷ ಚೇತನ ವಿದ್ಯಾರ್ಥಿಗಳ ಫಲಿತಾಂಶ, ಆಟಿಸಮ್ ವಿದ್ಯಾರ್ಥಿಗಳು ಅವರು ಹಾಜರಾದವರು 60 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 23 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. 38.33% ಉತ್ತೀರ್ಣ. ಸೆರೆಬ್ರಲ್ ಪಾಲ್ಸಿ ವಿದ್ಯಾರ್ಥಿಗಳು 60 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆ ಆಗಿರೋರು 39, 65% ಉತ್ತೀರ್ಣ. ಶ್ರವಣ ದೋಷ ಉಳ್ಳಂಥ ವಿದ್ಯಾರ್ಥಿಗಳು 282, ಅದರಲ್ಲಿ ತೇರ್ಗಡೆ ಆದವರು 168, 59.57%. ಲರ್ನಿಂಗ್ ಡಿಸಬಿಲಿಟಿ ಇರುವಂತಹ ವಿದ್ಯಾರ್ಥಿಗಳು 166 ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 108, 65.06%. ಲೋಕೋಮೋಟರ್ ಇಂಪೇರ್ಮೆಂಟ್ ಇರುವಂಥ ವಿದ್ಯಾರ್ಥಿಗಳು 619 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 399, 64.46. ಮೆಂಟಲ್ ರಿಟಾರ್ಡೇಷನ್ ಇರುವಂಥ ವಿದ್ಯಾರ್ಥಿಗಳು 96, ಅದರಲ್ಲಿ 62 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 64.58%. ಮಲ್ಟಿಪಲ್ ಡಿಸೆಬಿಲಿಟಿ ಇರುವಂಥ 111 ವಿದ್ಯಾರ್ಥಿಗಳು ಹಾಜರಾಗಿದ್ದು ಅದರಲ್ಲಿ 69 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 62.16% ಉತ್ತೀರ್ಣ. ಸ್ಪೀಚ್ ಡಿಸೆಬಿಲಿಟಿ ಇರುವಂಥ ವಿದ್ಯಾರ್ಥಿಗಳು 28 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 17 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ, 60.71%. ದೃಷ್ಟಿ ದುರ್ಬಲತೆ ಇರುವಂಥ 394 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 312 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 79.19%. ವಿವಿಧ ಬಗೆಯ ಕಾಲೇಜುಗಳ ಒಟ್ಟಾರೆ ಫಲಿತಾಂಶದ ವಿವರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇದರಲ್ಲಿ ಹಾಜರಾದವರು 1,55,313 ವಿದ್ಯಾರ್ಥಿಗಳು. ತೇರ್ಗಡೆಯಾದವರು 1,16,940. ಶೇಕಡಾವಾರು ಉತ್ತೀರ್ಣ 75.29. ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು 1,226 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ತೇರ್ಗಡೆಯಾದವರು 79,999. ಶೇಕಡ 79.82 ಉತ್ತೀರ್ಣ. ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 3,10,778 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇದರಲ್ಲಿ 2,81,133 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಶೇಕಡಾವಾರು ಉತ್ತೀರ್ಣ 90.46. BBMP ವ್ಯಾಪ್ತಿಯಲ್ಲಿರುವಂತಹ ಪದವಿ ಪೂರ್ವ ಕಾಲೇಜುಗಳು, ಇಲ್ಲಿ 2,310 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇದರಲ್ಲಿ 1,776 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ, 76.88% ಉತ್ತೀರ್ಣ. ವಿಭಜಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 54,182 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ತೇರ್ಗಡೆಯಾದವರು 47,010, 86.76% ಉತ್ತೀರ್ಣತೆ ಪ್ರಮಾಣ. ಇನ್ನು ವಿವಿಧ ಬಗೆಯ ಕಾಲೇಜುಗಳಲ್ಲಿ 100% ಫಲಿತಾಂಶ ಹಾಗೂ ಶೂನ್ಯ ಫಲಿತಾಂಶ ಪಡೆದ ವಿವರ. ಇದು ಹೊಸಬರು ಮಾತ್ರ, ಫ್ರೆಷರ್ಸ್ನ ಮಾತ್ರ ಕನ್ಸಿಡರ್ ಮಾಡಲಾಗಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 91 ಕಾಲೇಜುಗಳಲ್ಲಿ 100% ಫಲಿತಾಂಶ,
ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 26 ಕಾಲೇಜುಗಳಲ್ಲಿ 100% ಫಲಿತಾಂಶ, ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 345 ಕಾಲೇಜುಗಳಲ್ಲಿ 100% ಫಲಿತಾಂಶ, ವಿಭಜಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 1 ಕಾಲೇಜಿನಲ್ಲಿ 100% ಫಲಿತಾಂಶ. ಶೂನ್ಯ ಫಲಿತಾಂಶ ಪಡೆದ ವಿವರ: ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು 2, ಅನುದಾನಿತ ಪದವಿ ಪೂರ್ವ ಕಾಲೇಜು 6, ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು 26, ವಿಭಜಿತ ಪದವಿ ಪೂರ್ವ ಕಾಲೇಜು 1. ಒಟ್ಟು 35 ಶೂನ್ಯ ಫಲಿತಾಂಶ, 463 100% ಫಲಿತಾಂಶವನ್ನು ಈ ಒಂದು ಎಕ್ಸಾಮಿನೇಷನ್ನಲ್ಲಿ ನಾವು ನೋಡಿದ್ದೀವಿ. ಇನ್ನು ನಮ್ಮ ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ನಾನು ಈಗ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಉತ್ತರ ಪತ್ರಿಕೆಯ ಸ್ಕ್ಯಾನ್ಡ್ ಕಾಪೀಸನ್ನು ವಿದ್ಯಾರ್ಥಿಗಳು ನಮ್ಮ KSEAB ವೆಬ್ಸೈಟ್ನಲ್ಲಿ ಪೋರ್ಟಲ್ನಲ್ಲಿ ಲಾಗಿನ್ ಆಗೋದ್ರ ಮುಖಾಂತರ ಸ್ಕ್ಯಾನ್ ಕಾಪೀಸನ್ನು ಪಡ್ಕೊಳ್ಬೋದಾಗಿದೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಇದಕ್ಕೆ ಇವತ್ತಿನಿಂದ 10/4/2024ರಿಂದ 16/4/2024 ಅವಕಾಶ ಕಲ್ಪಿಸಿಕೊಡಲಾಗಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳೋದು 14/4/2024ರಿಂದ 19/4/2024 ಮರು ಮೌಲ್ಯಮಾಪನಕ್ಕೆ ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ದಿನಾಂಕ 14/4/2024ರಿಂದ 20/4/2024 ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಸ್ಕ್ಯಾನ್ ಪ್ರತಿ ಶುಲ್ಕ ಮತ್ತು ಮರು ಮೌಲ್ಯಮಾಪನಕ್ಕೆ ಶುಲ್ಕವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆಯ ಮೌಲ್ಯಮಾಪನಕ್ಕೆ ಈಗ ಏನು ಯಾವುದೇ ಅಭ್ಯರ್ಥಿಗಳು ಸೆಕೆಂಡ್ ಎಕ್ಸಾಮಿನೇಷನ್ಗೆ ಕೂಡ ಇಮಿಡಿಯೇಟ್ಲಿ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮರು ಮೌಲ್ಯಮಾಪನದ ಫಲಿತಾಂಶ ಬರೋದಕ್ಕೆ ಕಾಯಬೇಕಾಗಿಲ್ಲ. ಮತ್ತು ಈಗ ಮರು ಮೌಲ್ಯಮಾಪನಕ್ಕೆ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಅದರಲ್ಲಿ ಮರು ಮೌಲ್ಯಮಾಪನದಲ್ಲಿ ಏನು ಅಂಕ ಬರುತ್ತೆ ಅದೇ ಫೈನಲ್ ಅಂಕ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ 1ಗೆ ಮರು ಮೌಲ್ಯಮಾಪನ ಸಮಿತಿ ಏನಿದೆ ಯಾವ ಅಂಕಗಳನ್ನ ನೀಡಿ ತೀರ್ಮಾನ ಮಾಡ್ತಾರೋ ಅದೇ ಫೈನಲ್ ಆಗಿರುತ್ತೆ. ಅದರ ಮೇಲೆ ಅಪೀಲ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮರು ಮೌಲ್ಯಮಾಪನದ ಮತ್ತು ಮರು ಎಣಿಕೆಯ ಫಲಿತಾಂಶವನ್ನು ನಮ್ಮ ಮಂಡಳಿಯ ವೆಬ್ಸೈಟ್ KSEAB.karnataka.gov.in ನಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ. ಅಂಕಗಳನ್ನ ಮರು ಎಣಿಕೆ ಮಾಡೋದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ರಿವ್ಯಾಲ್ಯೂಯೇಷನ್ಗೆ ಮಾತ್ರ ಶುಲ್ಕ ಇರ್ತದೆ, ನಿಗದಿತ ಶುಲ್ಕ ಇರುತ್ತೆ. ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಳೋದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 10ನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ 16ನೇ ತಾರೀಕುವರೆಗೂ 2ನೇ ಎಕ್ಸಾಮಿನೇಷನ್ 2ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಕೊಡಲಾಗಿದೆ. ಇದನ್ನು ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ಸ್ ಅವರ ಮುಖಾಂತರ ಆದರೂ ಮಾಡ್ಬೋದು ಅಥವಾ ಆನ್ಲೈನ್ ನಮ್ಮ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳೇ ನೇರವಾಗಿ ರಿಜಿಸ್ಟರ್ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಈ ಎಕ್ಸಾಮಿನೇಷನ್ನು 29/4/2024ರಿಂದ 17/5/2024 ನಡೆಯುತ್ತೆ. ಮತ್ತು ಈ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದನ್ನು CETಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಎಕ್ಸಾಮಿನೇಷನ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಬರುತ್ತೆ ಅದನ್ನು ಫಸ್ಟ್ ರೌಂಡ್ CET ರ್ಯಾಂಕಿಂಗಿಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಸೊ 16ನೇ ತಾರೀಕುವರೆಗೂ ಇಂಪ್ರೂವ್ಮೆಂಟ್ಗಾಗಲಿ ಅಥವಾ ಯಾರ್ದು ನಾಟ್ ಕಂಪ್ಲೀಟೆಡ್ ಇದೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇಷ್ಟು ನಮ್ಮ ಸಹಾಯವಾಣಿ ಕೂಡ ಇಲ್ಲಿ ನಾವು ಹೇಳಿದ್ದೀವಿ. 08023310075 ಮತ್ತು 08023310076. ಸೊ ಇಷ್ಟು ಇವತ್ತಿನ ದಿನ ಅಂಕಿ ಅಂಶಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಟಾಪರ್ಸ್ ಲಿಸ್ಟು ಮತ್ತು ಶೂನ್ಯ ಫಲಿತಾಂಶ
PUC ರಿಸಲ್ಟ್ ಹೊರಬಿದ್ದಿದೆ. ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರಥಮ ರ್ಯಾಂಕ್ 600-598 ಅಂಕಗಳನ್ನು ಪಡೆದಿದ್ದಾರೆ ವಿದ್ಯಾಲಕ್ಷ್ಮಿ. PUCಯ ಕಲಾ ವಿಭಾಗದಲ್ಲಿ ಇಬ್ಬರು ಟಾಪರ್ಗಳಿದ್ದಾರೆ. ಕಲಾ ವಿಭಾಗದಲ್ಲಿ ಮೇಧಾ ಡಿ ಟಾಪರ್ 596 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಮೇಧಾ 600ಕ್ಕೆ 596 ಅಂಕಗಳನ್ನು ಪಡೆದು ಟಾಪರ್ ಆಗಿದ್ದಾರೆ ಮೇಧಾ. ಅವರ ಜೊತೆಗೆ ವೇದಾಂತ್ ಕೂಡ ಇದ್ದಾರೆ ಕಲಾ ವಿಭಾಗದಲ್ಲಿ. ವೇದಾಂತ್ ಕೂಡ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ವೇದಾಂತ್ ಕೂಡ 596 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಜ್ಞಾನವಿ ಟಾಪರ್ 597 ಅಂಕಗಳು, 600ಕ್ಕೆ 597 ಅಂಕಗಳನ್ನು ಪಡೆದಿದ್ದಾರೆ ಜ್ಞಾನವಿ. ಇನ್ನು ವಿಜ್ಞಾನ ವಿಭಾಗ ವಿದ್ಯಾಲಕ್ಷ್ಮಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರಥಮ ರ್ಯಾಂಕ್ 598 ಅಂಕಗಳನ್ನು ಪಡ್ಕೊಂಡಿದ್ದಾರೆ ವಿದ್ಯಾಲಕ್ಷ್ಮಿ. ವಿದ್ಯಾಲಕ್ಷ್ಮಿ ಫೋಟೋವನ್ನು ತಾವು ನೋಡ್ತಾ ಇದ್ದೀರಿ. ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. 598 ಅಂಕಗಳನ್ನು ಪಡ್ಕೊಂಡಿದ್ದಾರೆ ವಿದ್ಯಾಲಕ್ಷ್ಮಿ. ಸೊ ಹಾಗೆ ಕಲಾ ವಿಭಾಗದಲ್ಲಿ ಇಬ್ಬರು ಟಾಪರ್ಗಳಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಬ್ಬರು ಟಾಪರ್ಸ್ ಇದ್ದಾರೆ ಕಲಾ ವಿಭಾಗದಲ್ಲಿ. ಒಬ್ಬರು ಮೇಧಾ ಮತ್ತು ಇನ್ನೊಬ್ಬರು ವೇದಾಂತ್. 596 ಅಂಕಗಳನ್ನು ಇಬ್ಬರು ಕೂಡ ಪಡ್ಕೊಂಡಿದ್ದಾರೆ. 600ಕ್ಕೆ 596 ಅಂಕಗಳನ್ನು ಪಡೆದು ಟಾಪರ್ ಆಗಿದ್ದಾರೆ ಕಲಾ ವಿಭಾಗದಲ್ಲಿ ಇಬ್ಬರು. ಇನ್ನು ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ ಒಬ್ಬರಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 597 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಸೈನ್ಸ್ನಲ್ಲಿ ವಿಜ್ಞಾನ ವಿಭಾಗ 598 ಅಂಕಗಳನ್ನು ಪಡೆದಿರುವಂತಹ ವಿದ್ಯಾಲಕ್ಷ್ಮಿ. ವಾಣಿಜ್ಯ ವಿಭಾಗದಲ್ಲಿ ಜ್ಞಾನವಿ ಟಾಪರ್ ಆಗಿದ್ದಾರೆ. 597 ಅಂಕಗಳನ್ನು ಪಡೆದುಕೊಂಡು ಇಡೀ ರಾಜ್ಯಕ್ಕೇನೆ ಟಾಪ್ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಇವತ್ತು PU ರಿಸಲ್ಟ್ ಹೊರಬಿದ್ದಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ 11 ಗಂಟೆಗೆ ವೆಬ್ಸೈಟ್ನಲ್ಲೂ ಕೂಡ ನೀವು ಸಂಪೂರ್ಣ ರಿಸಲ್ಟನ್ನು ನೋಡ್ಕೋಬಹುದು. ಸೊ ಈಗಾಗಲೇ ನಾವು ಟಾಪರ್ಗಳ ಒಂದು ಲಿಸ್ಟನ್ನು ಕೊಡ್ತಾ ಇದ್ದೀವಿ. ಈ ಬಾರಿ ಉತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ. 81%ಗೂ ಹೆಚ್ಚು ಇವತ್ತು ರಿಸಲ್ಟ್ ಬಂದಿರುವಂಥದ್ದು. ಕೆಳಗಡೆ ನೀವು ಬಾಟಮ್ ಲೈನಲ್ಲಿ ಗಮನಿಸ್ಬೋದು. PU ಫಲಿತಾಂಶ ಜಿಲ್ಲಾವಾರು ನೋಡ್ತಾ ಇದ್ದೀರಿ. ಯಾವೆಲ್ಲ ಜಿಲ್ಲೆಗಳು ಟಾಪಲ್ಲಿವೆ ಅಂಥೇಳಿ. ದಕ್ಷಿಣ ಕನ್ನಡ ಎಂದಿನಂತೆ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಉಡುಪಿ 2ನೇ ಸ್ಥಾನ. ಸೊ ಹಾಗೆ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 11 ಗಂಟೆ ಅಷ್ಟರಲ್ಲಿ ವೆಬ್ಸೈಟ್ನಲ್ಲೂ ಕೂಡ ನೀವು ಫಲಿತಾಂಶವನ್ನು ನೋಡಬಹುದು.